ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂತ ಅಂದ್ಕೊಳತ್ತೀನಿ. ನಾವಂತರೂ ಮಸ್ತ್ ಅದೀವಿ ನೋಡ್ರಿ. ಇವತ್ತು ಅತಿ ಸುಲಭವಾಗಿ ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ನೋಡೋಂಬರಿ. ಹಂಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ರೊಟ್ಟಿ, ಚಪಾತಿ, ತಂದೂರಿ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಗ್ತೈತಿ. ಮಾಡೋದು ಭಾಳ ಈಸಿ. ಈಗ ಬಿಸಿನೀರ್ನಾಗ ಇದನ್ನು ಚಂದಾಗ ಪಾಲಕನ್ನು 2ರಿಂದ 3 ಕುದಿಸ್ಕೊಂಡ್ರೆ ಸಾಕು ನೋಡ್ರಿ. ಇದು ಸ್ವಲ್ಪ ತಣ್ಣಗಾಗಿಂದ ನೀವು ಮಿಕ್ಸಿಗೆ ಹಾಕೋರಿ. ನಾನು ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಕೊಳತ್ತೀನಿ. ಇದನ್ನು ಚಂದಾಗ ಪೇಸ್ಟ್ ಮಾಡ್ಕೊಂಡ್ಬಿಡೋಣಂತ. ಇದಕ್ಕೆ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟು ಪೇಸ್ಟ್ ಆದ್ರೆ ಸಾಕು. ಈಗ ಒಂದು ಬಾಣಲಿ ಒಳಗೆ ನಾನು ಸನ್ಫ್ಲವರ್ ಆಯಿಲ್ನ ಹಾಕ್ಕೊಳತ್ತೀನಿ. ಈಗ ಕಟ್ ಮಾಡಿರುವಂಥ ಪನ್ನೀರನ್ನ ಹಾಕ್ಕೊಳತ್ತೀನಿ. ಇವ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ಮಟ್ಟ ಇದನ್ನು ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣಂತ. ನಾನಿಲ್ಲೇ ನಂದಿನಿ ಪನ್ನೀರ್ ತೊಗೊಂಡಿನಿ. ನಿಮ್ಗೆ ಯಾವ ಸೈಜ್ ಕಂಫರ್ಟ್ ಆಗ್ತದಲ್ಲ ಆ ಸೈಜ್ನಾಗ ನೀವು ಕಟ್ ಮಾಡ್ಕೋಬೋದು ನೋಡ್ರಿ. ಇಷ್ಟು ಫ್ರೈ ಆದರೆ ಸಾಕು, ಇವನ್ನ ತಕ್ಕೊಂಬಿಡೋಣಂತ. ಈಗ ನೆಕ್ಸ್ಟ್ ನಾವು ಒಗ್ಗರಣೆ ಹಾಕ್ಕೊಳ್ಳೋಣಂತ. ಈಗ ಅದೇ ಎಣ್ಣೆಗೆ ನಾನು ಮಸಾಲೆ ಐಟಮ್ ಹಾಕ್ಕೊಳತ್ತೀನಿ. ಏನೇನಂದ್ರೆ ಏಲಕ್ಕಿ, ಲವಂಗ, ಕಾಳು ಮೆಣಸು, ಸೋಂಪು, ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಆಮೇಲೆ ಚಕ್ಕಿ ಮತ್ತು ಫ್ಲವರ್ ಹಾಕ್ಕೊಳತ್ತೀನಿ. ಎಷ್ಟು ಕ್ವಾಂಟಿಟಿ ಮಾಡತ್ತಿರಲ್ಲ ಅಷ್ಟು ನೋಡ್ಕೊಂಡು ನೀವು ಹಾಕೋರಿ. ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಎಷ್ಟು ಚಿಕ್ಕದ ಕಟ್ ಮಾಡೋಕ್ಕಾಗುತ್ತಲ್ಲ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೀವು ಹಾಕೋರಿ. ಇದನ್ನು 2 ನಿಮಿಷ ಫ್ರೈ ಮಾಡ್ಕೋರಿ. ಇದಕ್ಕೆ ನೆಕ್ಸ್ಟ್ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇಲ್ಲ ನಿಮ್ಮ ಕಡೆ ಪೇಸ್ಟ್ ಇದ್ದಿಲ್ಲಪ್ಪ ಅಂತಂದ್ರೆ ನಾವೇನು ಪಾಲಕನ್ನು ಮಿಕ್ಸಿ ಹಾಕಿದ್ವಲ್ಲ ಅದ್ರಾಗ ನೀವು ಬೇಕಾದ್ರೆ ಗ್ರೈಂಡ್ ಮಾಡ್ಕೋಬೋದು ಅಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡು. ನಿಮ್ಗೆ ಎಷ್ಟು ಕ್ವಾಂಟಿಟಿದು ಮಾಡತ್ತೀರಿ ಅಲ್ಲ ಗ್ರೇವಿ ಅಷ್ಟು ನೀವು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮೆಟೊನ ಹಾಕೋತೀನಿ. ಟೊಮೆಟೊನೂ ಅಷ್ಟೇ, ನೀವೆಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀರಲ್ಲ ಅಷ್ಟು ಚಲೋ. ಈಗ ಇದನ್ನು ಚೆಂದಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ಎಂಟರಿಂದ 10 ನಿಮಿಷ ಅಷ್ಟು ಫ್ರೈ ಮಾಡ್ಕೊರಿ, ಸಾಕಾಗ್ತದೆ. ಈಗ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳತ್ತೀನಿ. ಇಲ್ಲ ನೀವು ಅಚ್ಕಾರ ಪುಡಿ ಇಷ್ಟ ಇಲ್ಲ ಅಂತಂದ್ರೆ ನಾವೇನು ಮಿಕ್ಸಿ ಹಾಕಿದ್ವಲ್ಲ ಅದ್ರೊಳಗೆ ಬೇಕಾದ್ರೆ ನೀವು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಬಟ್ ನಾ ಇಲ್ಲಿ ಖಾರದ ಪುಡಿ ಯೂಸ್ ಮಾಡತ್ತೀನಿ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಆ್ಯಡ್ ಮಾಡ್ಕೊಳತ್ತೀನಿ. ಇದನ್ನು ಚಂದಾಗ ಈಗ ಮಿಕ್ಸ್ ಮಾಡ್ಕೋರಿ. ಇದಾತಪ್ಪ ಅಂತಂದ್ರೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಹಾಕ್ಕೊಳ್ಳೋಣಂತ ಪಾಲಕಿಂದ. ಇದಾದಮೇಲೆ ನಿಮ್ಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕಲ್ಲ ಅಷ್ಟು ನೀವು ನೀರು ಆ್ಯಡ್ ಮಾಡ್ಕೊರಿ. ಇಲ್ಲ ಸ್ವಲ್ಪ ತೆಳುವಾಗಿ ಬೇಕಂತಂದ್ರೆ ನೀರು ಜಾಸ್ತಿ ಹಾಕೋರಿ, ಇಲ್ಲ ಸ್ವಲ್ಪ ಮೀಡಿಯಮ್ ಇದ್ದರೆ ಸ್ವಲ್ಪ ಹಾಕೋರಿ. ಲಾಸ್ಟಿಗೆ ಉಪ್ಪು ಒಂದು ಸೇರಿಸ್ಕೊಂಬಿಡ್ರಿ. ನೀವು ಎಷ್ಟು ಕ್ವಾಂಟಿಟಿ ಮಾಡತ್ತಿರಲ್ಲ ಅಷ್ಟು ನೋಡ್ಕೊಂಡು ನೀವು ಉಪ್ಪು ಹಾಕ್ಕೋಬೇಕಾಗ್ತೈತಿ. ಇದು ಸ್ವಲ್ಪ ಕುದಿ ಬಂದಿಂದ ಪನ್ನೀರ ಆ್ಯಡ್ ಮಾಡ್ಕೊಂಬಿಡ್ರಿ.
ಕೆಲವೊಬ್ರು ಪನ್ನೀರ್ ಫ್ರೈ ಮಾಡಲಾರ್ದೆ ಡೈರೆಕ್ಟೂ ಹಾಕೋತಾರೆ, ಆ ರೀತಿ ಆದರೂ ಹಾಕೋಬೋದು. ಬಟ್ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಚಲೋ ಕೊಡ್ತೈತಿ. ನೋಡಿರಿ, ಈ ರೀತಿಯಾಗಿ ಸ್ವಲ್ಪ ಒಂದು 4 ಮಿನಿಟ್ಸ್ ಅದು ಬಿಟ್ಬಿಡ್ರಿ ಮುಚ್ಚಿಟ್ಟು. ಆಮೇಲೆ ಇಲ್ಲಿ ಓಪನ್ ಮಾಡಿ ತೋರ್ಸಾತೀನಿ ನಿಮ್ಗೆ. ಈ ರೀತಿಯಾಗಿ ಬಂದೈತಿ ನೋಡ್ರಿ. ಘಮ ಅಂದ್ರೆ ಅಷ್ಟು ಚಲೋ ಬರಾಕತ್ತಿತ್ತು. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕ್ಕೊಂಬಿಟ್ರಿಂದ ನಮ್ದು ಪಾಲಕ್ ಪನ್ನೀರ್ ರೆಡಿ ಆಗ್ತೈತಿ. ಭಾಳ ಅಂದ್ರೆ ಭಾಳ ಈಸಿ ಐತಿ ಮತ್ತು ಅಷ್ಟು ಟೇಸ್ಟ್ ಆಗೈತಿ. ಈ ಮಕ್ಳಿಗೆ ಡಬ್ಬಿಗೆ ಕಟ್ಟೋಕ್ಕಾಗಲಿ ಅಥವಾ ಯಾರ ಗೆಸ್ಟ್ ಬಂದಾಗಲಿ ಬೇಗ ಮಾಡಿಬಿಡ್ಬೋದು. ರೊಟ್ಟಿ, ಚಪಾತಿ, ರೈಸ್ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗ್ತೈತಿ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಟೇಕ್ ಕೇರ್ ಆ್ಯಂಡ್ ಬಾಯ್. ಬಟ್ ಮಸ್ಟ್ ಟ್ರೈ ಅಂತ ಹೇಳತ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.